5 ಎಕರೆ ಜಾಗದಲ್ಲಿ 2 ಎಕರೆ ಹಾಸ್ಪಿಟಲ್ ಕೊಡೋದು, ಇನ್ನು 3 ಎಕರೆ ನಮ್ಮ ಪೌರ ಕಾರ್ಮಿಕರಿಗೆ 84 ಮನೆ ಕೊಡೋ ಪ್ರಾವಿಷನ್ ಇತ್ತು. ಅದಕ್ಕೆ ನಾವು ರೆಸಲ್ಯೂಷನ್ ಆಗಿದೆ, ಆಮೇಲೆ ಅವ್ರು ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ. ನಾವು DC ಕಳಿಸಿ ಅದು ಅಪ್ರೂವಲ್ ಮಾಡಿ 84 ಮನೆ ಕಟ್ಟುವಂಥ ವ್ಯವಸ್ಥೆ ನಾವು ನಮ್ಮ ನಗರಸಭೆ ಕಡೆಯಿಂದ ಮಾಡ್ತೀವಿ. ಕಟ್ಟೋಕ್ಕೆ ನಾವು ಗುದ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅವಧಿಯಲ್ಲಿ ಅದನ್ನು ಮಾಡ್ತೀವಿ. ಎಲ್ಲ ಸದಸ್ಯರು ನಮ್ಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿ ಸಾಮಾನ್ಯ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಭೆಯಲ್ಲಿ ಏನಂತಂದರೆ ಈ ಕಸದ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು. ಕ್ಲೀನಿಂಗ್ ಎಲ್ಲ ವಾರ್ಡಲ್ಲೂ ಕ್ಲೀನಿಂಗ್ ಆಗ್ತಿಲ್ಲ ಅನ್ನೋದು ಸದಸ್ಯರೆಲ್ಲರೂ ಕಂಪ್ಲೇಂಟ್ ಮಾಡಿದ್ರು. ಹಾಗಾಗಿ ನಮ್ಮ ಪೌರಾಯುಕ್ತರು, ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಸಗ್ರಿಗೇಷನ್ ಆಗ್ತಾಯಿದೆ. ಒಂದು ಕಡೆ ಡ್ರೈನೇಜ್ ಕ್ಲೀನ್ ಇಲ್ಲ ಅನ್ನೋ ಮಾಹಿತಿ ಕೊಟ್ಟರು. ಅದನ್ನು ಒಂದೊಂದಾಗಿ ಕ್ಲೀನ್ ಮಾಡ್ತೀವಿ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಏನು ಸೆಗ್ರಿಗೇಷನ್ ಆಗ್ತಾ ಇರೋ ಕಸ ಅಲ್ಲಿ ಹೋಗ್ತಾ ಇದೆ. ಆ ಕಸನ ನಾವು ಹಸಿ ಕಸನ ಗೊಬ್ಬರ ಮಾಡಿ ನಾವು ರೈತರಿಗೆ ಮಾರಾಟ ಮಾಡೋದು. ಒಂದು ಮಳಿಗೆನೂ ಓಪನ್ ಆಗಿದೆ. ಅದರದ್ದು ದರ ನಿಗದಿ ಮಾಡೋದೊಂದು ಮಾಹಿತಿ ವಿಷಯ ಚರ್ಚೆ ಆಯಿತು. ಅದು ಒಳ್ಳೆ ರೀತಿಯಲ್ಲೆಲ್ಲ ನಮ್ಮ ಸದಸ್ಯರಿಗೆ ಒಪ್ಪಿಗೆ ನೀಡಿ ಎಲ್ಲ ನಿಗದಿ ಮಾಡಿದ ದರ ನಿಗದಿ ಮಾಡೋದಾಗಲಿ, ಮತ್ತು ನಮ್ಮ ಆಶ್ರಯ ಸಮಿತಿದು ಏನು ಜಾಗಗಳಿದೆಯೋ ಅದ್ರ ಬಗ್ಗೆ ಚರ್ಚೆ ಆಯಿತು. ಅದು ಯಾವ್ಯಾವುದು ನಮ್ಮದು ಕೋರ್ಟ್ ಕೇಸಲ್ಲಿ ಇದೆಯೋ, ಯಾವುದು ಇಲ್ಲಿಗಲ್ ಇದೆಯೋ ಅದನ್ನೆಲ್ಲನೂ ನಾವು ಒಂದೊಂದಾಗಿ ಲಾಯರ್ಸ್ಗೆ ಗಮನಕ್ಕೆ ತಂದು ಎಲ್ಲ ನಾವು ನಮ್ಮ ಸದಸ್ಯರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಲಾಯರ್ನ ಚೇಂಜ್ ಮಾಡೋದಾಗಲಿ, ಏನು ನಾವು ಆಶ್ರಯ ಸಮಿತಿ ಜಾಗದಲ್ಲಿ ಏನಕ್ಕೋಸ್ಕರ ನಾವು ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಆಶ್ರಯ ಸಮಿತಿ ಜಾಗದಲ್ಲಿ ನಾವು ಕ್ಲಿಯರ್ನೆಸ್ ಮಾಡಿ ನಾವು ಬಡವರಿಗೆ ನಿವೇಶನಕ್ಕೆ ಲಂಚ ಇದು ಮಾಡಬೇಕು ಅಂತ ಒಳ್ಳೆ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಮೊನ್ನೆ ತಾನೇ MLA ಅವರ ಒಂದು ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಮೀಟಿಂಗ್ ನಡೆಯಿತು. ಆ ಅಧ್ಯಕ್ಷತೆಯಲ್ಲಿ ನಡೆದಂಥದ್ದು ರೆಸಲ್ಯೂಷನ್ ಮಾಡ್ಕೊಂಡು 5 ಎಕರೆ ಜಾಗದಲ್ಲಿ 2 ಎಕರೆ ಹಾಸ್ಪಿಟಲ್ ಕೊಡೋದು, ಇನ್ನು 3 ಎಕರೆ ನಮ್ಮ ಪೌರ ಕಾರ್ಮಿಕರಿಗೆ 84 ಮನೆ ಕೊಡೋ ಪ್ರಾವಿಷನ್ ಇತ್ತು. ಅದಕ್ಕೆ ನಾವು ರೆಸಲ್ಯೂಷನ್ ಆಗಿದೆ, ಆಮೇಲೆ ಅವ್ರು ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ. ನಾವು DC ಕಳಿಸಿ ಅದು ಅಪ್ರೂವಲ್ ಮಾಡಿ 84 ಮನೆ ಕಟ್ಟುವಂಥ ವ್ಯವಸ್ಥೆ ನಾವು ನಮ್ಮ ನಗರಸಭೆ ಕಡೆಯಿಂದ ಮಾಡ್ತೀವಿ. ಕಟ್ಟೋಕ್ಕೆ ನಾವು ಗುದ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅವಧಿಯಲ್ಲಿ ಅದನ್ನು ಮಾಡ್ತೀವಿ. ಮಿಕ್ಕ ಜಾಗ ಏನಿದೆಯೋ ಅದನ್ನು ನಮ್ಮ ಉದ್ದೇಶ, ಮೇನ್ ಇಂಟೆನ್ಷನ್ ನಮ್ಮದಿಷ್ಟೇ. ನಮ್ಮ ಅವಧಿಯಲ್ಲಿ ಯಾವುದು ಕ್ಲಿಯರ್ನೆಸ್ ಜಾಗ ಇದೆಯೋ ನಮ್ಮ ನಗರಸಭೆಗೆ ಸೇರಿರೋ ಜಾಗ ಕ್ಲಿಯರ್ ಏನಿದೆಯೋ ಅದನ್ನು ನಾವು ಆಶ್ರಯ ಸಮಿತಿ ಮೀಟಿಂಗಲ್ಲಿ ಇಟ್ಕೊಂಡು ರೆಸಲ್ಯೂಷನ್ ಮಾಡಿಸ್ಕೊಂಡು ಅದು ರೈತರಿಗೆ ಅದು ಬಡವರಿಗೆ ಹಂಚುವಂಥ ಒಂದು ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಉದ್ದೇಶ ತುಂಬ ಇದೆ. ನಮ್ಮ ಎಲ್ಲ ಸದಸ್ಯರು ಅದಕ್ಕೆ ಸಹಕರಿಸಿದ್ದಾರೆ. ನಮ್ಮ 35 ಜನ ಸದಸ್ಯರದ್ದು ಒಂದು ಜವಾಬ್ದಾರಿ ಇದೆ. ಜೊತೆಗೂಡಿ ಎಲ್ಲರೂ ಮಾಡೋಣ ಅಂತ ಹೇಳಿದ್ದಾರೆ.